ಅವರೆಲ್ಲ ಯಾವಾಗಲೂ ಒಟ್ಟಿಗೆ ಜೊತೆಯಲ್ಲಿರ್ತಿದ್ದ ಕುಚುಕು ದೋಸ್ತ್ಗಳು. ಆಟ, ಊಟ, ಪಾರ್ಟಿ ಎಲ್ಲವೂ ಜೊತೆಯಲ್ಲೇ ಆಗ್ತಾ ಇತ್ತು. ಆದರೆ ಆಪ್ತ ಸ್ನೇಹಿತನ ಐಷಾರಾಮಿ ಜೀವನ ಆ ಸ್ನೇಹಿತರಲ್ಲಿ ಕುತಂತ್ರಕ್ಕೆ ನಾಂದಿಯಾಗಿ ಜೊತೆಗಿದ್ದವನನ್ನೇ ರಾಬರಿ ಮಾಡಿಸಿದ್ದಾರೆ. ಹಾಗಾದ್ರೆ ಸ್ನೇಹಿತರ ಈ ಕಳ್ಳಾಟದ ಅಸಲಿ ಕತೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಸ್ನೇಹಿತನಿಗೆ ಕಂಠಪೂರ್ತಿ ಕುಡಿಸಿ ರಾಬರಿ ಮಾಡಿಸಿದ ಸ್ನೇಹಿತರು. ವ್ಯವಹಾರ ಲಾಸ್ ಆಗಿದ್ದಕ್ಕೆ ಸುಪಾರಿ ಕೊಟ್ಟು ಸುಲಿಗೆ. ಎಷ್ಟೇ ಆಪ್ತ ಸ್ನೇಹಿತರಾಗಿದ್ರು ಹಣ, ಆಭರಣದ ಮುಂದೆ ಎಲ್ಲವೂ ಗೌಣ. ಜೊತೆಗಿದ್ದ ಸ್ನೇಹಿತರೆ ತನ್ನ ಗೆಳೆಯನ ಐಷಾರಾಮಿ ಜೀವನ ನೋಡಿ ಸುಲಿಗೆಗೆ ಸುಪಾರಿ ಕೊಟ್ಟ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದೆ. ಜೆಪಿ ನಗರ ನಿವಾಸಿ ಚಂದನ್ ಎಂಬ ಯುವಕನಿಗೆ ಅಚಲ್ ಮತ್ತು ಪವನ್ ಎಂಬ ಇಬ್ಬರು ಸ್ನೇಹಿತರಿದ್ರು. ಮೂವರು ಸ್ನೇಹಿತರು ಚಿಕ್ಕಜಾಲ ವ್ಯಾಪ್ತಿಯ ದೊಡ್ಡಬಳ್ಳಾಪುರ ರಸ್ತೆಯ ಪಬ್ ಒಂದಕ್ಕೆ ಪಾರ್ಟಿಗೆ ತೆರಳಿದ್ರು. ಈ ವೇಳೆ ಮೂವರು ಸ್ನೇಹಿತರು ಕಂಠಪೂರ್ತಿ ಎಣ್ಣೆ ಹೊಡೆದು ಹೊರಗಡೆ ಬಂದಿದ್ದಾರೆ. ಈ ವೇಳೆ ಅಚಲ್ ಲಾಂಗ್ ಡ್ರೈವ್ ಹೋಗೋಣ ಅಂತ ಚಂದನ್ಗೆ ಪುಸಲಾಯಿಸಿದ್ದ. ಹಾಗೆ ಹೊರಗೆ ಬಂದ ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಬಂದ ಮೂವರು ಅಪರಿಚಿತ ವ್ಯಕ್ತಿಗಳು ಚಂದನ್ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿ ಮೈಮೇಲಿದ್ದ ಚಿನ್ನದ ಚೈನ್, ಕೈ ಕಡಗ ಕಸಿದು ಎಸ್ಕೇಪ್ ಆಗಿದ್ದಾರೆ. ಈ ವೇಳೆ ಸ್ನೇಹಿತ ಅಚಲ್ ಪೊಲೀಸರಿಗೆ ದೂರು ನೀಡೋದು ಬೇಡ, ಸುಮ್ಮನೆ ಸಮಸ್ಯೆ ಆಗಲಿದೆ ಅಂತ ನಂಬಿಸಿದ್ರು. ಪೊಲೀಸರ ತನಿಖೆ ವೇಳೆ ಜೊತೆಗಿದ್ದವನ ಮೇಲೆ ಅನುಮಾನ. ಕೇಸ್ ದಾಖಲಾಗ್ತಿದ್ದಂತೆ ಇಬ್ಬರು ಸ್ನೇಹಿತರು ಎಸ್ಕೇಪ್. ಚಿಕ್ಕಜಾಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಿದ್ದಂತೆ ಅಚಲ್ ವರ್ತನೆ ಬಗ್ಗೆ ಅನುಮಾನ ಉಂಟಾಗಿದೆ. ಆತನ ಫೋನ್ ಕರೆಗಳ ಲಿಸ್ಟ್ ನಲ್ಲಿ ಆತನೇ ಜೆಪಿ ನಗರದ ಗ್ಯಾಂಗ್ಗೆ ಫೋನ್ ಮಾಡಿ ಕರೆಸಿದ ಅಂತ ಗೊತ್ತಾಗಿದೆ. ಬಳಿಕ ಪೊಲೀಸರು ಅಚಲ್, ಪವನ್ ಮತ್ತು ಇತರ ಇಬ್ಬರ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ನಡೆಸಿದ್ದಾರೆ. ಪೊಲೀಸರ ತನಿಖೆ ವೇಳೆ ಆರೋಪಿತ ಅಚಲ್ ಜೆಪಿ ನಗರದಲ್ಲಿ ಕೆಫೆ ನಡೆಸ್ತಾ ಇದ್ದು ಇತ್ತೀಚೆಗೆ ತುಂಬಾ ಲಾಸ್ ಆಗಿತ್ತಂತೆ. ಸಾಲ ಹೆಚ್ಚಾಗಿದ್ರಿಂದ ಶಾರ್ಟ್ಕಟ್ ನಲ್ಲಿ ಹಣ ಹೊಂದಿಸೋಕೆ ಪ್ರಯತ್ನ ಮಾಡಿದ್ನಂತೆ. ಈ ವೇಳೆ ಅಚಲ್ ಕಣ್ಣಿಗೆ ಕಂಡಿದ್ದು ತನ್ನ ಸ್ನೇಹಿತ ಚಂದನ್. ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರೋ ಚಂದನ್ ಮತ್ತು ಅಚಲ್, ಪವನ್ ಹಲವು ವರ್ಷಗಳಿಂದ ಸ್ನೇಹಿತರು. ಚಂದನ್ ಅವರ ಪೋಷಕರಿಗೆ ಒಬ್ಬನೇ ಮಗನಾಗಿದ್ದು ಮೈಕೈ ತುಂಬಾ ಚಿನ್ನಾಭರಣ ಹಾಕಿಕೊಂಡು ಐಷಾರಾಮಿ ಕಾರಿನಲ್ಲಿ ಓಡಾಡ್ತಿದ್ದಂತೆ. ಈ ವಿಚಾರ ತಿಳಿದಿದ್ದ ಅಚಲ್ ಮತ್ತು ಪವನ್ ಚಿನ್ನಾಭರಣವನ್ನ ಸುಲಿಗೆ ಮಾಡಲು ಸ್ಕೆಚ್ ಹಾಕಿದ್ರಂತೆ. ನಂತರ ಚಿಕ್ಕಜಾಲದ ಪಬ್ಗೆ ಚಂದನ್ ಕರೆದೊಯ್ದು ಕಂಠಪೂರ್ತಿ ಎಣ್ಣೆ ಕುಡಿಸಿದ ಆರೋಪಿಗಳು ಬಳಿಕ ತಮಗೆ ಪರಿಚಯ ಇರುವ ಗ್ಯಾಂಗ್ ಒಂದನ್ನ ಕರೆಯಿಸಿ ಹಲ್ಲೆ ಮಾಡಿ ಸುಲಿಗೆ ಮಾಡಿಸಿದ್ದಾರೆ. ಸದ್ಯ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಆದರೆ ದೋಸ್ತ ಅಂತಿದ್ದೋರೆ ಹಣದಾಸೆಗೆ ಸ್ನೇಹಿತನಿಗೆ ಸ್ಕೆಚ್ ಹಾಕಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.